ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನ ಪರಿಷತ್ನ 5 ಸ್ಥಾನಗಳಿಗೆ ಶೀಘ್ರವೇ ನಾಮನಿರ್ದೇಶನ ಮಾಡಲಾಗುತ್ತೆ. ಜುಲೈ 21ಕ್ಕೆ 5 ಜನ ಸದಸ್ಯರ ಅವಧಿ ಮುಕ್ತಾಯವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ವಿಶ್ವನಾಥ್ ಭಾರತಿ ಶೆಟ್ಟಿ ಸೇರಿದಂತೆ 5ರ ಅವಧಿ ಅಂತ್ಯವಾಗುತ್ತೆ. ಹಾಗಾಗಿ ನಾಮನಿರ್ದೇಶನ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಚಾಲನೆಯನ್ನ ನೀಡಿದೆ. 5 ಸ್ಥಾನಗಳ ಭರ್ತಿಗೆ ರಾಜ್ಯಪಾಲರಿಗೆ ಸರ್ಕಾರದಿಂದ ಕೋರಿಕೆ ಮಾಡಲಾಗಿದೆ. ಸಂಪುಟ ಸಭೆಯಲ್ಲಿ ವಿಷಯವನ್ನ ಮಂಡನೆ ಮಾಡಿ ಸರ್ಕಾರ ಅನುಮೋದನೆಯನ್ನ ನೀಡುತ್ತೆ. ಸಚಿವರ ಒಪ್ಪಿಗೆಯ ಬೆನ್ನಲ್ಲೇ ರಾಜ್ಯಪಾಲರಿಗೆ ಪ್ರಸ್ತಾವನೆ ರವಾನೆಯಾಗುತ್ತೆ. ಜುಲೈ 21ಕ್ಕೆ ಅಡಗೂರು ಎಚ್ ವಿಶ್ವನಾಥ್, ಭಾರತಿ ಶೆಟ್ಟಿ, ಶಾಂತರಾಮ್ ಬುಡ್ನಸಿದ್ದಿ ಹಾಗೆ ಡಾಕ್ಟರ್ ತಳವಾರ್ ಬಾಬಣ್ಣ, ರಮೇಶ್ ಬಾಬು ಅವರ ಅವಧಿ ಮುಕ್ತಾಯವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನ 5 ಸ್ಥಾನಗಳಿಗೆ ನಾಮನಿರ್ದೇಶನದ ಪ್ರಕ್ರಿಯೆ ಮಾಡಬೇಕಾಗುತ್ತೆ. 5 ಸ್ಥಾನಗಳಿಗೆ ನಾಮನಿರ್ದೇಶನವನ್ನ ಮಾಡುವಂತೆ ರಾಜ್ಯಪಾಲರಿಗೆ ಸರ್ಕಾರದ ಕೋರಿಕೆಯಾಗಿದೆ. ಸಂಪುಟ ಸಭೆ ಇವತ್ತು ಬಹಳ ವಿಶೇಷವಾಗಿ ಮಹತ್ವದ ಸಂಪುಟ ಸಭೆ ಏನ್ ನಡೆಯುತ್ತೆ, ಆ ಒಂದು ಸಭೆಯಲ್ಲಿ ವಿಧಾನ ಪರಿಷತ್ನ 5 ಸ್ಥಾನಗಳಿಗೆ ಶೀಘ್ರವೇ ನಾಮನಿರ್ದೇಶನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಚರ್ಚೆಗಳಾಗತ್ತೆ, ಹೇಗೆ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಒಂದು ಕಡೆ ಪ್ರಸ್ತುತ ನಾಮನಿರ್ದೇಶಿತ ಸದಸ್ಯರಾದಂತಹ ಎಚ್ ವಿಶ್ವನಾಥ್, ಭಾರತಿ ಶೆಟ್ಟಿ, ಶಾಂತರಾಮ್ ಸಿದ್ದಿ, ತಳವಾರ್ ಸಾಬಣ್ಣ, ಕಾಂಗ್ರೆಸ್ನ ರಮೇಶ್ ಬಾಬು ಅವರ ಅವಧಿ ಬರುವ ಜುಲೈ 21ಕ್ಕೆ ಎಂಡ್ ಆಗ್ತಾ ಇದೆ, ಮುಕ್ತಾಯವಾಗ್ತಾ ಇದೆ. ತೆರವಾಗಲಿರುವಂತಹ 5 ಸ್ಥಾನಗಳಿಗೆ ಈಗಾಗಲೇ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮದೇ ಆದಂತಹ ವರ್ಚಸ್ಸಿನಲ್ಲಿ ನಾಯಕರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಅಂತಿಮ ಆಯ್ಕೆ ಒಂದು ರೀತಿ ಸವಾಲಾಗಿದೆ. ಈ ನಡುವೆ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆಯೂ ಕೂಡ ನಡೀತಾ ಇರೋದ್ರಿಂದ ಈ ಸಭೆಯಲ್ಲಿ ಹಲವಾರು ವಿಷಯಗಳ ಕುರಿತಂತೆ ಇವತ್ತು ಚರ್ಚೆ ಆಗುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು 5 ಸ್ಥಾನಗಳಿಗೆ ನಾಮನಿರ್ದೇಶನದ ಕುರಿತಂತೆಯೂ ಕೂಡ ಚರ್ಚೆ ಆಗತ್ತೆ. ಅಂದ್ರೆ ಜುಲೈ 21ಕ್ಕೇನೆ 5 ಜನ ಸದಸ್ಯರ ಅವಧಿ ಮುಕ್ತಾಯವಾಗ್ತಾ ಇರೋದ್ರಿಂದ ಮುಂದಿನ ಪ್ರೊಸೀಜರ್ ಯಾವ ರೀತಿಯಾಗಿದೆ, ಯಾವ ರೀತಿ ಆಕಾಂಕ್ಷಿಗಳನ್ನ ಚೂಸ್ ಮಾಡಬೇಕಾಗತ್ತೆ, ಯಾರೆಲ್ಲ ಸರದಿಯಲ್ಲಿದ್ದಾರೆ, ಅದಕ್ಕೆ ಯಾವ ರೀತಿಯಾದಂತಹ ಟಾಸ್ಕ್ ಇದೆ, ಈ ಎಲ್ಲದರ ಕುರಿತಂತೆ ಇವತ್ತು ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆ 5 ಸ್ಥಾನಗಳ ಭರ್ತಿಗಾಗಿ ರಾಜ್ಯಪಾಲರಿಗೆ ಸರ್ಕಾರದ ಕೋರಿಕೆ ಮಾಡಲಾಗಿದೆ. ಸಂಪುಟ ಸಭೆಯಲ್ಲಿ ವಿಷಯವನ್ನ ಮಂಡನೆ ಮಾಡಿ ರಾಜ್ಯಪಾಲರಿಗೆ ರವಾನೆ ಆಗುತ್ತೆ. ಅಂದ್ರೆ ವಿಷಯವನ್ನ ಮಂಡನೆ ಮಾಡಿ ಅನುಮೋದನೆಯನ್ನು ದೊರೆತಿದ್ದೇ ಆದಲ್ಲಿ ರಾಜ್ಯಪಾಲರಿಗೆ ರವಾನೆ ಮಾಡುವಂತ ಪ್ರಕ್ರಿಯೆಯೂ ಕೂಡ ಇವತ್ತು ಆಗತ್ತೆ. ಇನ್ನು ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ಪ್ರಮುಖವಾದಂತಹ ವಿಷಯಗಳು ಕೂಡ ಚರ್ಚೆ ಆಗತ್ತೆ. ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ನಾಮನಿರ್ದೇಶನ ಪ್ರಕ್ರಿಯೆಗೆ ಈಗಾಗಲೇ ರಾಜ್ಯ ಸರ್ಕಾರ ಚಾಲನೆಯನ್ನ ನೀಡಿದೆ. ಎಷ್ಟು ದಿನಗಳ ಕಾಲ ಖಾಲಿಯಾಗಿರುವಂತಹ ಮೇಲ್ಮನೆ 7 ಸ್ಥಾನಗಳ ಭರ್ತಿ ಮಾಡುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಇದೀಗ ಈ ಒಂದು ವಿಚಾರ ಅಂದ್ರೆ ವಿಧಾನ ಪರಿಷತ್ನ 5 ಸ್ಥಾನಗಳಿಗೆ ಶೀಘ್ರವೇ ನಾಮನಿರ್ದೇಶನದ ವಿಚಾರವಾಗಿಯೂ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. 5 ಸ್ಥಾನಗಳ ಪೈಕಿ ರಮೇಶ್ ಬಾಬು 9 ತಿಂಗಳ ಹಿಂದೆ ಅಷ್ಟೇ ಸಿಪಿ ಯೋಗೇಶ್ವರ್ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ನಾಮನಿರ್ದೇಶಿತಗೊಂಡಿದ್ರು. ಹಾಗಾಗಿ ಈ ಮೊದಲೇ ಅವರಿಗೆ ಮುಂದುವರಿಸುವಂತ ಭರವಸೆ ಸಿಕ್ಕಿದ್ದು. ಅದರಂತೆ ರಮೇಶ್ ಬಾಬು ಮತ್ತೊಂದು ಅವಧಿಗೆ ಮೇಲ್ಮನೆ ಸದಸ್ಯರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಉಳಿದವುಗಳಲ್ಲಿ ಬಹಳಷ್ಟು ಪೈಪೋಟಿ ಇದೆ. ಪ್ರಸ್ತುತ ನಡೀತಾ ಇರುವಂತಹ ಮೇಲ್ಮನೆ ಚುನಾವಣೆಯಲ್ಲಿ ಒಬ್ಬರಿಗೂ ಕೂಡ ಅಂದ್ರೆ ಮಹಿಳೆಯರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಒಂದು ರೀತಿ ಆರೋಪ ಕೂಡ ಇದೆ. ಹಾಗಾಗಿ ಇದೆಲ್ಲವನ್ನ ಯಾವ ರೀತಿಯಾಗಿ ತೀರ್ಮಾನವನ್ನ ಮಾಡ್ತಾರೆ, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಗೆ ಪ್ರಸ್ತಾಪವನ್ನ ಮಾಡ್ತಾರೆ, ಅಭಿಪ್ರಾಯವನ್ನ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತಾರೆ, ಜೊತೆಗೆ ಯಾವ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಅನ್ನೋದು ಇವತ್ತು ನಡೆಯುವಂತ ಮಹತ್ವದ ಸಂಪುಟ ಸಭೆ ಏನಿದೆ ಆ ಸಭೆಯ ನಂತರದಲ್ಲಷ್ಟೇ ಈ ಒಂದು ವಿಷಯ ಬೆಳಕಿಗೆ ಬರಲಿದೆ.